ಸಂಬಂಧಪಟ್ಟಂಥ ವೃತ್ತಗಳಿರ್ಬೋದು, ಸಾಕಷ್ಟು ವೃತ್ತಗಳು ಕೂಡ ಇನ್ನೂ ಕಾಮಗಾರಿ ಅಡೆತಡೆಯಲ್ಲಿ ನಡೀತಾ ಇದೆ. ನಾನು ಒಟ್ಟಾರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಧಿಕಾರಿಗಳಿಗೆ ಒಂದು ಬದ್ಧತೆಯಿಂದ ಕೆಲಸ ಮಾಡೋವಂಥದ್ದಾಗಬೇಕು. ಒಂದು ಸ್ವಾಭಿಮಾನ ಅಭಿಮಾನ ಎಲ್ಲವನ್ನು ಇಟ್ಕೊಂಡು ಕೆಲಸ ಮಾಡೋಂಥದ್ದಾಗಬೇಕು. ಇವತ್ತು ಜನಪ್ರತಿನಿಧಿಗಳಾದರೆ ಅಲ್ಲಿ ಸ್ಥಳೀಯರಾಗಿರ್ತಾರೆ, ಮತ್ತು ಅವರು ನಮ್ಮ ಊರು ಚೆನ್ನಾಗಿಟ್ಕೊಳ್ಬೇಕು, ಅಥವಾ ನನ್ನ ಏರಿಯಾ ಚೆನ್ನಾಗಿಟ್ಕೊಳ್ಬೇಕು, ನಮ್ಮ ಮೈಸೂರು ಚೆನ್ನಾಗಿರಬೇಕು, ಈ ರೀತಿಯಾದಂಥ ಭಾವನೆಯಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ. ಆದರೆ ಅಧಿಕಾರಿ ವರ್ಗ ಇವತ್ತು ಬೇರೆ ಊರಿಂದ ಇಲ್ಲಿಗೆ ವರ್ಗಾವಣೆ ಆಗಿ ಬರ್ತಾರೆ, ಇಲ್ಲೊಂದು ವರ್ಷ 2 ವರ್ಷ ಕೆಲಸ ಮಾಡ್ತಾರೆ, ನಾನು ಮುಂದಿನ ಊರಿಗೆ ಹೋಗ್ತೀನಿ ಅಂತಕ್ಕಂಥ ಭಾವನೆ ಇರ್ತದೆ. ಅವರು ಎಲ್ಲ ಒಂದು ಕಡೆ ಕಾಳಜಿ ಇಟ್ಟು ಮೈಸೂರು ನಗರದ ಹಿತದೃಷ್ಟಿಯಿಂದ ಕಾಳಜಿ ಇಟ್ಟು ಕೆಲಸ ಮಾಡೋವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇದಕ್ಕೆ ಕೂಡಲೇ ಚುನಾವಣೆ ಆಗಬೇಕು ಅಂತಕ್ಕಂಥದ್ದು ಒತ್ತಾಸೆ ಇದೆ. ಮತ್ತು ಒಂದು ವೇಳೆ ಇವತ್ತು ಚುನಾವಣೆಗೆ ನಾವು ಗ್ರೇಟರ್ ಮೈಸೂರನ್ನು ಅನೌನ್ಸ್ ಮಾಡಿದ್ದೀವಿ, ಅದೆಲ್ಲವನ್ನು ಸರಿ ಮಾಡಬೇಕು ಅಂತಕ್ಕಂಥ ಉದ್ದೇಶನ ಅವ್ರು ಇಟ್ಕೊಂಡಿದ್ದರೆ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೈಸೂರು ಈಗ ತಾವು ಬೆಂಗಳೂರನ್ನು 5 ಭಾಗ ಮಾಡಿದ್ದೀರಿ. ಯಾಕೆ ಅಂದರೆ ಸೆಂಟ್ರಲೈಸ್ ಆಗಿ ಇಡೀ ಬೆಂಗಳೂರನ್ನು ಸುಧಾರಣೆ ಮಾಡಲಿಕ್ಕಾಗಲ್ಲ, ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ, ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನೀವು ಹೇಗೆ ಬೆಂಗಳೂರನ್ನು 5 ನಗರ ಪಾಲಿಕೆಯಾಗಿ ಮಾಡ್ಕೊಂಡಿದ್ದೀರಿ, ಇದೇ ದೂರದೃಷ್ಟಿ ಇಟ್ಕೊಂಡು ಇವತ್ತು ನೀವು ಮೈಸೂರನ್ನು 2 ನಗರ ಪಾಲಿಕೆಯಾಗಿ ಮಾಡಿ, ಒಂದು ಈಗೇನು 65 ವಾರ್ಡ್ ಏನು ಸಿಟಿ ಲಿಮಿಟ್ಸ್ ಇದೆ ಇದನ್ನು ಹಾಗೆ ಉಳಿಸ್ಕೊಂಡು, ಈಗ ಗ್ರೇಟರ್ ಮೈಸೂರಿಗೆ ಏನು ರಿಂಗ್ ರೋಡಿಂದ ಹೊರಗಡೆ ಇರ್ಬೋದು, ಅಕ್ಕಪಕ್ಕ ಬರ್ತಕ್ಕಂಥದ್ದೇನಿದೆ ಇವೆಲ್ಲವನ್ನು ಕೂಡ ಒಂದು ನಗರ ಪಾಲಿಕೆ ಮಾಡಿ. ಯಾಕೆಂದರೆ ನೀವು ಗ್ರೇಟರ್ ಮೈಸೂರನ್ನು ಇವಾಗ ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದೀರಿ, ಆದರೆ ಅದು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಅದರದ್ದೇ ಆದಂಥ ಸಮಯ ತಗೊಳುತ್ತೆ. ಸರ್ಕಾರ ಅದಕ್ಕೆ ಸಾವಿರಾರು ಕೋಟಿಗಳನ್ನು ಕೊಡಬೇಕಾಗ್ತದೆ. ಇವತ್ತಿನ ಸರ್ಕಾರದ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಕಷ್ಟಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಈಗೇನು ಹಳೆ ಮೈಸೂರು ಏನಿದೆ ಇದಕ್ಕೆ ತಾವು ಅದನ್ನು ಹಾಗೆ ಮೈಸೂರು ನಗರ ಪಾಲಿಕೆಯನ್ನು ಉಳಿಸ್ಕೊಂಡು ಇದಕ್ಕೆ ಚುನಾವಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ.